ಯಶವಂತಪುರ ಕ್ಷೇತ್ರದಲ್ಲಿ ಹೇರವಳ್ಳಿ ವಾರ್ಡಲ್ಲಿ ಇವತ್ತು ಒಬ್ಬ ಸಣ್ಣ ಕಾರ್ಯಕರ್ತ, ನಾನು ಶಿವಗಂಗೇಗೌಡ ವಸಂತ್ ಅಂತೇಳಿ, ಇವತ್ತು ನನಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದೆ. ಈ ಪಕ್ಷನ ಇಡೀ ವಾರ್ಡಲ್ಲಿ ಸಂಘಟನೆ ಮಾಡಬೇಕು, ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಪಕ್ಷನ ಅತಿ ಹೆಚ್ಚು ಸಂಘಟನೆ ಮಾಡೋ ಶಕ್ತಿ ನಿಮ್ಮಲ್ಲಿದೆ, ನೀವು ಮಾಡಿ ಅಂತ ಹೇಳಿ ನಮಗೆ ಒಂದು ಜವಾಬ್ದಾರಿ ಕೊಟ್ಟಿದೆ. ನನಗೆ ಈ ವಾರ್ಡಲ್ಲಿ ಯಾವುದೇ ವಿರೋಧ ಇಲ್ಲ, ಯಾರೂ ನನ್ನ ವಿರೋಧಿಸ್ತಿಲ್ಲ. ಏನೋ ಆಕಾಂಕ್ಷಿಗಳಿದ್ದರು, 10 ಜನ ಆಕಾಂಕ್ಷಿಗಳು ಇದ್ದೇ ಇರ್ತಾರೆ, ಎಲ್ಲ ವಾರ್ಡಲ್ಲೂ ಇದ್ದೇ ಇರ್ತಾರೆ, ಎಲ್ಲ ಕ್ಷೇತ್ರದಲ್ಲೂ ಇದ್ದೇ ಇರ್ತಾರೆ. ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದರೂ ಆಕಾಂಕ್ಷಿಗಳು ಹಲವು ಜನ ಇದ್ದೇ ಇರ್ತಾರೆ. ಆದರೆ ಪಕ್ಷ ಗುರುತಿಸೋದು ಒಬ್ಬರನ್ನ ಅಧ್ಯಕ್ಷನಾಗಿ ಗುರುತಿಸ್ತಾರೆ. ನನಗೂ ಸಿಕ್ಕಿರೋದು ನನ್ನ ಭಾಗ್ಯ. ಆದರೆ ಬೇರೆಯವ್ರು ಸಿಕ್ಕಿದ್ರು ನಾನೇನು ಅದ್ರ ಬಗ್ಗೆ ನಾನು ಬೇಜಾರಾಗ್ತಿರ್ಲಿಲ್ಲ. ನಾನು ಅವ್ರ ಜೊತೆ ಒಗ್ಗೂಡಿ ನಾನು ನಮ್ಮ ಪಕ್ಷದ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೆ. ಬಟ್ ಏನು ನನ್ನ ಬಗ್ಗೆ ಗೌರವ ಕೊಟ್ಟು ನನಗೆ ಗುರುತಿಸಿದೆ. ಈಗ ನಾನೇನು ಅಧ್ಯಕ್ಷ ಅನ್ನೋದೊಂದು ಜಂಬು ಕೇಳ್ಕೊಳ್ಳಲ್ಲ. ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗ ಅವ್ರ ಜೊತೆನೇ ಒಗ್ಗೂಡಿ ನಾನು ಕೆಲಸ ಮಾಡ್ಕೊಂಡು ಹೋಗಿ ಇನ್ನೂ ಹೆಚ್ಚು ಸಂಘಟನೆ ಮಾಡೋದಕ್ಕೆ ಸಿದ್ಧಾಗಿದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ವಿಚಾರ ಏನಂದರೆ, ನಮ್ಮ ಪಕ್ಷದಲ್ಲಿ ದೇಶದ ಮೊದಲ ಪ್ರಜೆ ಒಬ್ಬ ಮಹಿಳೆ, ಒಬ್ಬ ಹಿಂದುಳಿದ ಒಬ್ಬ ಮಹಿಳೆಗೆ, ಒಬ್ಬ ಕಟ್ಟಕಡೆಯ ಕಾಡಲ್ಲಿ ಹುಟ್ಟಿ ಕಾಡಲ್ಲಿ ಬೆಳೆದು ಕಾಡಲ್ಲೇ ಒಂದು ಜೀವನವನ್ನು ರೂಪಿಸಿಕೊಂಡು ಈ ಪಕ್ಷಕ್ಕೆ ಒಡನಾಟ ಇಟ್ಕೊಂಡಂಥ ನಮ್ಮ ದ್ರೌಪದಿ ಮುರ್ಮು ಜಿಯವರು, ಅವ್ರನ್ನ ಕರೆದು ಈ ಪಕ್ಷದಲ್ಲಿ ಗೌರವ ಕೊಟ್ಟು ಅವ್ರನ್ನ ಇಡೀ ದೇಶಕ್ಕೆ ಮೊದಲ ಪ್ರಜೆ ರಾಷ್ಟ್ರಪತಿಯನ್ನಾಗಿ ಸೆಲೆಕ್ಟ್ ಮಾಡಿರೋದೇನಾದರೂ ಅಂಥ ಪಕ್ಷ ಇದ್ದರೆ ಇದು ನಮ್ಮ ಭಾರತೀಯ ಜನತಾ ಪಕ್ಷ. ಯಾವುದೇ ಇಲ್ಲಿ ಪಕ್ಷ ಭೇದ ಇಲ್ಲ, ಜಾತಿ ಭೇದ ಇಲ್ಲ, ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗುವಂಥ ಪಕ್ಷ ಇದು. ಪ್ರೀತಿಗೆ ಪ್ರೀತಿನೇ ನಮ್ಮ ಪಕ್ಷದಲ್ಲಿ ದೊರೆಯುತ್ತೆ. ಯಾವುದು ಇದರಲ್ಲಿ ವಿರುದ್ಧವಾಗಂತೂ ಯಾವುದೂ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಪಕ್ಷ ನನಗೆ ಅವಕಾಶ ಕೊಟ್ಟು ಅಧ್ಯಕ್ಷನಾಗಿ ಮಾಡಿರೋದು ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರಣ್ಣವ್ರಿಗೆ, ಮತ್ತು ನಮ್ಮ ಕ್ಷೇತ್ರದ ಗೌರವಾನ್ವಿತ MP ಗಳಾದಂಥ ನಮ್ಮ ಶೋಭಾ ಕರಂದ್ಲಾಜೆ ಅವ್ರಿಗೆ, ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತಹ ಹರೀಶ್ ಅಣ್ಣವ್ರಿಗೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಭಾನು ರಂಗಸ್ವಾಮಿ ಅಣ್ಣವ್ರಿಗೆ, ಮತ್ತು ಕ್ಷೇತ್ರದ ಗೌರವಾನ್ವಿತ ಅಧ್ಯಕ್ಷರಾದಂತಹ ನಮ್ಮ ಜಯರಾಮ್ ಗೌಡ್ರು ಅವ್ರಿಗೆ, ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಜಯರಾಮಯ್ಯನವ್ರಿಗೆ, ಹಾಗೂ ಮತ್ತೋರ್ವ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಮುನಿಯಪ್ಪ ರೆಡ್ಡಿ ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ. ಹೇರವಳ್ಳಿ ವಾರ್ಡ್ ಅಧ್ಯಕ್ಷ ಆಗಿದ್ದೀರಾ, ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಬಯಸ್ತೀರಾ? ಕೆಲವೊಂದು ಕಡೆ ಸುದ್ದಿಗಳ ಹರಿದಾಡ್ತಾ ಇದ್ದಾವೆ, ಏನು ನಿಮಗೆ ಅಂತಲ್ಲ, ಹೇರವಳ್ಳಿ ವಾರ್ಡ್ ಮತ್ತು ಪಕ್ಕದ ವಾರ್ಡ್ ಇರ್ಬೋದು, ಅಮರಳ್ಳಿ ವಾರ್ಡ್ ಸೋಫಾ ಕೊಟ್ಟು ವಾರ್ಡ್ ಅಧ್ಯಕ್ಷ ಆಗಿದ್ದಾರೆ ಅನ್ನೋದು, ಅದು BJP ಪಕ್ಷದಲ್ಲಿ ಉಂಟಾ ಸರ್? ಅದು ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಏನಿವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಅಪಪ್ರಚಾರಗಳನ್ನು ಮಾಡ್ತಾ ಇರೋದು ಭಾಳ ಖಂಡನೀಯ. ಏನಂದರೆ, ಇದೊಂದು ರಾಷ್ಟ್ರೀಯ ಪಕ್ಷ, ಇದು ನಮ್ಮ ಭಾರತ ದೇಶ ಅಲ್ಲ, ಇಡೀ ವಿಶ್ವದಲ್ಲೇ ಒಂದು ಸಕ್ರಿಯವಾಗಿ ಕೆಲಸ ಮಾಡತಕ್ಕಂಥ ಒಂದು ಪಕ್ಷ, ನಿಷ್ಠಾವಂತ ಪಕ್ಷ ಇದು. ಈ ಪಕ್ಷದಲ್ಲಿ ಒಂದು ಸೋಫಾ ತಗೊಂಡು ಅಧ್ಯಕ್ಷಗಿರಿ ಕೊಡೋದು, 1 ಲಕ್ಷ ದುಡ್ಡು ತೊಗೊಂಡು ಅಧ್ಯಕ್ಷಗಿರಿ ಕೊಡೋದು, ಯಾವುದೋ ಒಂದು ಸಂಬಂಧಕ್ಕೆ ಅಧ್ಯಕ್ಷಗಿರಿ ಕೊಡೋದು, ಒಂದು ಕುಟುಂಬಕ್ಕೆ ಅಧ್ಯಕ್ಷಗಿರಿ ಕೊಡೋದು, ಈ ವಿಚಾರದಲ್ಲಿ ಯಾರೂ ಭಾಗಿಯಾಗಲ್ಲ. ಇದು ಕಟ್ಟ ಕಡೆಯ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೂ ಒಂದು ಶಕ್ತಿ ತುಂಬೋ ಕೆಲಸ ಕೊಟ್ಟು ಆ ಕೆಲಸದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡೋಂಥ ಎಲ್ಲ ಕಾರ್ಯಕರ್ತರು ಮನದಂಡಬೇಕು ಅನ್ನೋ ಒಂದು ಭಾವನೆ ಇಟ್ಕೊಂಡು ಅವ್ರಿಗೆ ಪದವಿಗಳನ್ನ ಕೊಡ್ತಾರೆ, ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ. ಆ ಜವಾಬ್ದಾರಿನ ಎಲ್ಲ ಕಟ್ಟ ಕಡೆಯ ಕಾರ್ಯಕರ್ತನೂ ಸಹ ನಿಭಾಯಿಸ್ತಾನೆ. BJPಗೆ ಯಾವುದೇ ದುಡ್ಡು ಕೊಟ್ಟು ಒಂದು ವಸ್ತು ಕೊಟ್ಟು ಸಂಘಟನೆ ಮಾಡೋ ದರಿದ್ರ ಇನ್ನೂ ಯಾವುದೂ ಬಂದಿಲ್ಲ ಇವತ್ತಿನ ದಿವಸದಲ್ಲಿ. ಇವತ್ತು ಸ್ವಯಂ ಪ್ರೇರಿತವಾಗಿ ಲಕ್ಷಾಂತರ ಕಾರ್ಯಕರ್ತರು ಈ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಸ್ವಯಂ ಪ್ರೇರಿತವಾಗಿ ಬಂದು ಸಂಘಟನೆ ಮಾಡೋಂಥ ಕಾರ್ಯಕರ್ತರು ನಮ್ಮ ಪಕ್ಷದಲ್ಲಿದ್ದಾರೆ. ಬರೀ ಓಟ್ ಹಾಕ್ಸೋದಲ್ಲ, ಸ್ವಯಂ ಅವರೇ ಖುದ್ದಾಗಿ ಫ್ಲಾಗ್ ಇಟ್ಕೊಂಡು ಧೈರ್ಯವಾಗಿ ನಿಂತು ಹೋರಾಟ ಮಾಡುವಂಥ ಶಕ್ತಿ ನಮ್ಮ ಪಕ್ಷದಲ್ಲಿದೆ. ಯಾರು ಇಂಥ ಊಹಾಪೋಹಗಳಿಗೆ ಯಾರೂ ಬೆಲೆ ಕೊಡಲ್ಲ. ಯಾವುದೋ ದುಡ್ಡಿಗೋ ಆಮಿಷಕ್ಕೋ ಒಡ್ಡಿ ಈ ಥರ ಅಪಪ್ರಚಾರಗಳನ್ನ ಮಾಡೋದು ತಪ್ಪು. ಇಂಥ ಸೋಷಿಯಲ್ ಮೀಡಿಯಾಗಳು ಖುದ್ದು ಅದು ಸೋಫಾ ಕೊಟ್ಟು ಅಧ್ಯಕ್ಷರಾಗಿದ್ದಾರಾ ಇಲ್ವಾ, ಅಥವಾ ಸೋಫಾ ಅವ್ರ ಮನೇಲಿ ಇದೆಯಾ, ಯಾವ ಮನೆಗೆ ಸೋಫಾ ಕೊಟ್ಟಿದ್ದಾರೆ, ಯಾವ
ವ್ಯಕ್ತಿ ಸೋಫಾ ಕೊಟ್ಟಿದ್ದಾರೆ ಅಂಥದ್ದನ್ನು ಸವಿಸ್ತಾರವಾಗಿ ಅವರು ಮಾಹಿತಿ ತಗೊಂಡು ಪರಿಶೀಲನೆ ಮಾಡಿ ದಾಖಲೆ ಇಟ್ಟುಕೊಂಡು ಈ ಥರ ಪ್ರಚಾರ ಮಾಡಬೇಕೇ ವಿನಃ ವಿತೌಟ್ ಏನು ಅವರಲ್ಲಿ ದಾಖಲೆಗಳಿಲ್ಲದೇ ಯಾರೋ ಹೇಳಿದ್ದನ್ನು ಮೈಂಡಿಗೆ ತಗೊಂಡು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇಂತಹ ಒಂದು ರಾಷ್ಟ್ರೀಯ ಪಕ್ಷ ಮತ್ತು ಪ್ರಬಲವಾದ ಪಕ್ಷ ಈ ದೇಶವನ್ನು ಒಬ್ಬ ಸಾಮಾನ್ಯ ವ್ಯಕ್ತಿನೂ ನೋಡೋ ಥರ ಇಂಥ ಪಕ್ಷಕ್ಕೆ ಈ ಥರ ಅಪವಾದನೆ ಮಾಡೋದು ಭಾಳ ಖಂಡನೀಯ. ಇದನ್ನು ನಾವು ಸೂಕ್ತ ಈ ಪಕ್ಷದ ಏನು ಸಿದ್ಧಾಂತದಲ್ಲಿ ಇದೆ ಮತ್ತು ಈ ಕಾನೂನು ಏನಿದೆ ಆ ಕಾನೂನು ರೀತಿ ಇದನ್ನು ಹೋರಾಟ ಮಾಡ್ತೀವಿ. ಇದಿಷ್ಟಕ್ಕೆ ಬಿಡಲ್ಲ. ದಯವಿಟ್ಟು ಈ ಥರ ಎಲ್ಲ ಅಪಪ್ರಚಾರ ಮಾಡಬೇಡಿ ಅಂತ ಹೇಳ್ತಾ ನನ್ನೆರಡು ಮಾತಾಡ್ತಾ ಇದ್ದೀನಿ. ಏನಾದರೂ ಚರ್ಚೆ ಮಾಡಿದ್ದೀರಾ? ಈ ರೀತಿ ವದಂತಿ ಹಬ್ಬಿಸ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ಏನಾದರೂ ಕ್ರಮ ತಗೊಳ್ಳೋದ್ರ ಬಗ್ಗೆ ಇರ್ಬೋದು ಅಥವಾ ನಿಮಗೆ ನ್ಯಾಯ ದೊರಕಿಸ್ಕೊಡೋ ನಿಟ್ಟಿನಲ್ಲಿ ಅವರೇನಾದರೂ ಭರವಸೆ ಕೊಟ್ಟಿದ್ದಾರೆ ಸರ್? ಅವ್ರಿಗೆ ಹೇಳಿದ್ರು, ನಾನು ಈಗ ಈ ಥರ ನಾವು ಈ ಥರ ಸೋಫಾ ತಗೊಂಡೇನು ನಾವು ಅಧ್ಯಕ್ಷರು ಕೊಡಬೇಕಾಗಿಲ್ಲ, ನಾವು ಆ ಥರ ಎಲ್ಲ ಸಣ್ಣ ಮಟ್ಟಕ್ಕೆ ನಾವು ಇಳಿಯೋರು ಅಲ್ಲ, ಈ ಥರ ಅವ್ರು ಹೇಳಿರೋದು ಭಾಳ ತಪ್ಪಿದೆ. ನೋಡೋಣ ಇದ್ರ ಬಗ್ಗೆ ಏನು ಪಕ್ಷ ಟೋಟಲ್ ತೀರ್ಮಾನ ತಗೊಳುತ್ತೆ ಅವಾಗ ಎಲ್ಲರಿಗೂ ನಿಮ್ಮ ಗಮನಕ್ಕೆ ತರ್ತೀನಿ ಅಂತ ಅವರು ಸಹ ನಮಗೆ ಹೇಳಿದ್ದಾರೆ ಅಂತ. ಮಾಹಿತಿ ಬಂದಾಗ ತಾವೆಲ್ಲೂ ಅವ್ರನ್ನ ಭೇಟಿಯಾಗಿರೋದಿರ್ಬೋದು ಅಥವಾ ಅವರು ತಮ್ಮನ್ನ ಬಂದು ಭೇಟಿಯಾಗಿ ಈ ಥರ ನಿಮ್ಮ ಬಗ್ಗೆ ಒಂದು ಸುದ್ದಿ ಇದೆ ಅಂತ ಏನಾದರೂ ನಿಮ್ಮ ಬಳಿ ಏನಾದರೂ ಕ್ಲಾರಿಫಿಕೇಶನ್ ಏನಾದರೂ ಕೇಳಿದ್ದಾರೆ? ಅವ್ರು ನಮ್ಮನ್ನು ಮಾತೇ ಆಡಿಸಿಲ್ಲ. ನಮಗೊಂದು ಕಾಲ್ ಮಾಡೋದಾಗಲಿ ಇಲ್ಲ ನಮ್ಮ ಹತ್ರ ಬಂದು ಭೇಟಿ ಆಗೋದಾಗಲಿ ಮಾಡಿಲ್ಲ. ಮಾಡಿ ಅಥವಾ ಏನಾದರೂ ನಮಗೆ ಈ ಥರ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾಯಿದ್ದಾರೆ ಏನಿದು ಸತ್ಯನ ಅಂತ ಕೇಳಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ಇದನ್ನು ನಾವು ಓಕೆ ಅಂತ ಹೇಳ್ಬೋದು. ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತೀವಿ, ಇಲ್ಲಾಂದರೆ ಇಲ್ಲ ಅಂತ ಹೇಳ್ತೀವಿ. ಈ ಥರ ಒಂದು ರಾಷ್ಟ್ರೀಯ ಪಕ್ಷ ಪ್ರಬಲವಾದ ಪಕ್ಷದ ಮೇಲೆ ಈ ಥರ ಆಪಾದನೆ ಮಾಡೋದು ಅದು ಎಷ್ಟಕ್ಕೆ ಮಟ್ಟಿಗೆ ಸರಿ ಅಂತ ನಮಗಂತೂ ಅರ್ಥ ಆಗ್ತಾ ಇಲ್ಲ. ನೀವು ನೂತನವಾಗಿ ಅಧ್ಯಕ್ಷ ಆಗಿದ್ದೀರಲ್ಲ, ಯಾರಾದರೂ ಸಹಿಸಲಾರ್ದಿರ ಏನಾದರೂ ಈ ರೀತಿ ಸುಳ್ಳು ಅದಂತ ಏನಾದರೂ ಹಬ್ಬಿಸ್ತಾ ಇದ್ದಾರೆ ಇರ್ಬೋದು. ಗೊತ್ತಾಗ್ತಾ ಇದೆಯಲ್ಲ, ಇಲ್ಲೇನೆ ಲೈವಲ್ಲಿ ವಿಡಿಯೋ ಇದೆಯಲ್ವಾ. ಈಗ ನಾನೇ ಖುದ್ದಾಗಿ ಸ್ವಯಂ ಅಧ್ಯಕ್ಷನೇ ಇವಾಗ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ನಮ್ಮಲ್ಲಿ ಇವತ್ತು 12 ಅಧ್ಯಕ್ಷರನ್ನ ಘೋಷಣೆ ಆಗಿತ್ತು ಹೊಸದಾಗಿ ನೂತನವಾಗಿ. ಎಲ್ಲ ಒಳ್ಳೆ ನಿಷ್ಠಾವಂತ ಕಾರ್ಯಕರ್ತರನ್ನ ಗುರುತಿಸಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಅಧ್ಯಕ್ಷನಾಗ್ಬೋದು ಅನ್ನೋದನ್ನು ನನ್ನಿಂದನೇ ಎಲ್ಲ ನೋಡ್ಕೋಬೋದು. ಏಕೆಂದರೆ ಇವತ್ತು ನಾವು ಎಲೆಮರೆಕಾಯಿ ಪ್ರತಿಯೊಬ್ಬರು ಹೇಳ್ತಾರೆ ಅವ್ರೇನು ಪ್ರಚಾರದಲ್ಲಿರ್ತಾರ, ಪ್ರಚಾರಕ್ಕೆ ಬಂದವರ ಪ್ರಚಾರ ಮಾಡ್ಕೊಂಡೇ ನಾವೇನು ರಾಜಕೀಯ ಮಾಡಬೇಕಾಗಿಲ್ವಲ್ಲ. ಜನರ ಒಡನಾಟದಲ್ಲಿ ನಾವು ಇರಬೇಕೇನೋ, ನಾವು ಪ್ರಚಾರದಲ್ಲಿ ಪ್ರಚಾರಕರಲ್ಲ ನಾವು. ಬಟ್ ಈ ಥರ ದುಂದು ಹೇಳಿಕೆನ ಖಂಡಿಸ್ತೀನಿ. ಬಟ್ ಇವತ್ತಿಗೆ ಈ ಹೇಳಿಕೆ ನನಗೇನು ಇಷ್ಟ ಆಗ್ತಾ ಇಲ್ಲ. ವಾರ್ಡ್ ಅಧ್ಯಕ್ಷರಿಗೆ ಪ್ರತಿಯೊಬ್ಬರು ಆಕಾಂಕ್ಷಿ ಇರ್ತಾರೆ. ನಮ್ಮ ಪಾರ್ಟಿಲಿ ಸಣ್ಣ ಸಣ್ಣ ಕಾರ್ಯಕರ್ತರನ್ನು ಗುರುತಿಸಿ ಅವರಿಗೆ ಅವಕಾಶ ಕೊಡುತ್ತೆ. ಅವಕಾಶ ಕೊಟ್ಟಿರೋದ್ರಿಂದ ನಮ್ಮ ಶಿವಲಿಂಗೇಗೌಡರು ಅಧ್ಯಕ್ಷರಾಗಿದ್ದಾರೆ. ನಮ್ಮ ಸಂಪೂರ್ಣ ಸಹಕಾರ ಅವ್ರ ಪರವಾಗಿದೆ. ಯಾರು ಅಧ್ಯಕ್ಷರಾಗ್ತಾರೆ ಅವ್ರ ಪರವಾಗಿ ಕೆಲಸ ಮಾಡೋದು ನಮ್ಮ ಕರ್ತವ್ಯ. ಈ ಏರವಳ್ಳಿ ವಾರ್ಡ್ನಲ್ಲೂ ಸಹ ಎಲ್ಲ ಭಾಗದ ಮುಖಂಡರುಗಳು ಸಹ ಯಾರು ಅಧ್ಯಕ್ಷರಾಗಿರ್ತಾರೆ ಅವ್ರ ಸಹಕಾರಗಳು ಕಾಣದ ಕೈಗಳೊಂದಷ್ಟು ಜನ ಅವ್ರಿಗೆ ಇಷ್ಟ ಇಲ್ಲ ಅನ್ನೋ ರೀತಿ ಬಿಂಬಿಸ್ಕೊಂಡು ಬೇರೆ ಬೇರೆ ಹತ್ರ ಹೋಗಿ ಚಾಡಿ ಹೇಳೋವಂಥ ಕೆಲಸ ಮಾಡ್ತಾರೆ. ಹಾಗೆ ಈಗ ಮೊನ್ನೆ ನಡೆದಂಥ ವಿಚಾರ ಸುದ್ದನ್ನ ಅವರು ಬಿಂಬಿಸಿದ್ದಾರೆ. ಅದಕ್ಕೋಸ್ಕರ ಆ ಸುದ್ದಿನ ಬಿಂಬಿಸಿರೋದಕ್ಕೋಸ್ಕರ ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ತೇವೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಕಾರ್ಯಕರ್ತರಿಗೆ ಬಹಳ ನೋವಾಗಿದೆ. ಇದು ದೊಡ್ಡ ಪಕ್ಷ, ಆದರೆ ಅವರು ಹೇಳಿರ್ತಕ್ಕಂಥದ್ದು ಅವರು ಸೋಫಾ ಇಸ್ಕೊಂಡು ಇಲ್ಲ ದುಡ್ಡು ಇಸ್ಕೊಂಡು ಅಧ್ಯಕ್ಷರು ಮಾಡೋರು ಅಂತ ಹೇಳಿದಾರಲ್ಲ, ಅದು ಸಣ್ಣ ಸಣ್ಣ ಕಾರ್ಯಕರ್ತನಿಗೆ ಬೇಜಾರಾಗಿದೆ. ಅದನ್ನು ಕಾನೂನು ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧ ಇದ್ದೇವೆ. ಅವ್ರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ. ಇವತ್ತೇ ನಾವು ಅವ್ರ ವಿರುದ್ಧ ಕಾನೂನು ಕ್ರಮಕ್ಕೆ ನಾವು ನಿರ್ಧಾರ ಮಾಡಿದ್ದೀವಿ. ಮತ್ತೆ ಏನಾದರೂ ಇದೇ ರೀತಿ ಸುದ್ದಿನ ಹಬ್ಬಿಸ್ತಾ ಮತ್ತೆ ಏನಾದರೂ ವಾರ್ಡ್ನಲ್ಲಿ ಬೇರೆ ಕೆಲಸಗಳನ್ನೇನಾದರೂ ಮಾಡಿದ್ರೆ, ಪಕ್ಷಕ್ಕೆ ಅಗೌರವ ತರತಕ್ಕಂಥ ಕೆಲಸಗಳನ್ನ ಮಾಡಿದ್ರೆ ಪಕ್ಷದ ಮುಖಂಡರಿಗೆ ಗಮನಕ್ಕೆ ತಂದು ಅವ್ರನ್ನ ಪಕ್ಷದಿಂದ ವಜಾಗೊಳಿಸಲಿಕ್ಕೆ ನಾವು ತೀರ್ಮಾನ ಮಾಡ್ತೇವೆ. ನಾವು ದೊಡ್ಡವರಿಗೆ ಸಂಬಂಧಪಟ್ಟಂತೆ ನಮ್ಮ ಪಕ್ಷಕ್ಕೆ ಮುಜುಗರ ಆಗ್ತಾ ಇರ್ತಕ್ಕಂಥ ರೀತಿ ನಡ್ಕೊಳ್ತಾ ಇರೋ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ನಾವು ಕಾರ್ಯಕರ್ತರು ಅವ್ರಿಗೆ ತಿಳಿಸ್ತೀವಿ. ಮೇಡಮ್, ಈಗೇನು ವಾರ್ಡ್ ಅಧ್ಯಕ್ಷರಾಗಿದ್ದಾರೆ ಅವ್ರ ಬಗ್ಗೆ ತಾವೇನು ಹೇಳಕ್ಕೆ ಬಯಸ್ತೀರಾ? ತಾವೊಂದು ಯಾವ ರೀತಿಯಲ್ಲಿ ಒಂದು ಸಂತಸ ವ್ಯಕ್ತಪಡಿಸ್ತೀರಾ? BJP ಪಕ್ಷದಲ್ಲಿ ಶಿವಲಿಂಗೇಗೌಡರಿಗೆ ಅಧಿಕಾರ ಕೊಟ್ಟಿದ್ದಾರೆ, ಅಧ್ಯಕ್ಷ ಪಟ್ಟ. BJP ಪಕ್ಷದಲ್ಲಿ ಯಾರೇ ಆಗಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಅಧ್ಯಕ್ಷ ಪಟ್ಟ ಕೊಡ್ತಾರೆ ಅನ್ನೋದಕ್ಕೆ ಅವರೇ ಸಾಕ್ಷಿ. ಅವರು ಯಾರಿಗೇ ಕೊಟ್ಟರು, BJP ಪಕ್ಷ ಯಾರಿಗೇ ಕೊಟ್ಟರು ನಮ್ಮ ಸಹಮತ ಇದೆ. ಬಟ್ ಒಂದು ಮಾತು ಹೇಳ್ತೀನಿ, ಯಾರೇ ಆಗಿರಲಿ ಅವರನ್ನು ಪರ್ಸನಲಾಗಿ ತೇಜೋವಧೆ ಮಾಡೋದು ತುಂಬ
ತಪ್ಪು ಅಂತ ನನ್ನ ಪ್ರಕಾರ ಅನಿಸುತ್ತೆ. ಮಾಡಿಲ್ಲ ಅನ್ನೋ ಕೆಲಸನ ಮಾಡಿದ್ದಾರೆ ಅಂದರೆ ಯಾವುದೇ ವ್ಯಕ್ತಿಗಾದರೂ ಬೇಜಾರಾಗುತ್ತೆ. ಹೌದು, ಅಭಿನಂದನ ಲೋಕಸಭಾ ಕಾರ್ಯಕ್ರಮ ಚಿತ್ರದುರ್ಗದಲ್ಲಿ 10 ಲಕ್ಷ ಜನಕ್ಕಿಂತಲೂ ಹೆಚ್ಚಿನದಾಗಿ ಜನ ಎಲ್ಲ ಸೇರಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ಈಗ ಏರೋಹಳ್ಳಿ ವಾರ್ಡ್ ಅಧ್ಯಕ್ಷರಾಗಿದ್ದೀರಾ. ತಮ್ಮ ಜವಾಬ್ದಾರಿ ಯಾವ ರೀತಿ ಇದೆ? ಯಾವ ರೀತಿ ಈ ಭಾಗದಲ್ಲಿ ಒಂದು ನೀವು ಚಿತ್ರದುರ್ಗಕ್ಕೆ ಹೋಗೋಕ್ಕೆ ಯಾವುದೆಲ್ಲ ತಯಾರಿ ಮಾಡ್ಕೋತಾ ಇದ್ದೀರಾ ಸರ್? ನಮ್ಮ ಯಡಿಯೂರಪ್ಪಾಜಿಯವ್ರ ಬಗ್ಗೆ ಮಾತಾಡೋದಕ್ಕೇ ತುಂಬ ವಿಷಯ ಇದೆ. ಅವ್ರ ಬಗ್ಗೆ ಅವರು ಮಾಡಿರೋ ಈ ಪಕ್ಷಕ್ಕೆ ಕೆಲಸಗಳು ಮತ್ತು ಈ ಪಕ್ಷಕ್ಕೆ ಮಾಡಿರೋ ತ್ಯಾಗ ಮತ್ತು ಅವರ ಒಂದು ಪ್ರತಿದಿನ ನನ್ನ ಪ್ರಕಾರ ಒಂದು 12ರಿಂದ 13 24 ಅವರ್ ಅನ್ಕೊಬೇಡಿ, ಅವ್ರು 24 ಅವರ್ BJPಗಾಗಿ ಅವ್ರು ದುಡ್ದು BJPಗೋಸ್ಕರನೇ ಹೋರಾಟ ಮಾಡಿ ಇವತ್ತು ಒಂದು ಸಂಭ್ರಮಾಚರಣೆ ಮಾಡ್ತಾ ಇರೋದು ನಮ್ಮೆಲ್ರಿಗೂ ನಮ್ಮ BJPಯ ಒಂದು ದೊಡ್ಡ ಹಬ್ಬ, ರಾಷ್ಟ್ರೀಯನೇ ಹಬ್ಬ. ಈಗ ನಮ್ಮ ರಾಜ್ಯ ಅನ್ನೋದಕ್ಕಿಂತ ಇಡೀ ರಾಷ್ಟ್ರೀಯ ಹಬ್ಬ ಅಂತ ನಾವು ಆ ದಿನನ ಸಂಭ್ರಮಾಚರಣೆಯನ್ನು ಅನ್ಕೋತೀನಿ. ನಾನು ಈಗ ನೂತನವಾಗಿ ಅಧ್ಯಕ್ಷರಾಗಿ ಒಂದು ವೀಕ್ ಆಗ್ತಾ ಬಂತು. ಎಲ್ಲ ಅಧ್ಯಕ್ಷರುಗಳ ಜೊತೆ ಚರ್ಚೆ ಮಾಡಿದ್ವಿ. ನಾವು ಕೆಲವು ಗ್ರೂಪ್ಗಳಲ್ಲಿ ನಮ್ಮ ಮಾಹಿತಿಗಳನ್ನೆಲ್ಲ ಹಾಕ್ಕೊತಾ ಇದ್ದೀವಿ. ನಾನು ಸಹ ಆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ತಂಡನೂ ಸಹ ಆ ಕಾರ್ಯಕ್ರಮಕ್ಕೆ ಹೋಗಿ ಆ ಕಾರ್ಯಕ್ರಮ ಅದ್ದೂರಿಯಾಗಿ ವಿಜೃಂಭಣೆಯಾಗಿ ಸೆಲೆಬ್ರೇಟ್ ಮಾಡೋದಕ್ಕೆ ನಾವು ಸಹ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆಯನ್ನು ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ರಾತ್ರಿ ಹಗಲು ಅಂದೆ, ಮಳೆ ಚಳಿ ಅಂದೆ, ಬಿಸಿಲು ಗಾಳಿ ಅಂದೆ, ಪ್ರತಿಯೊಬ್ಬರು ಏನೇನು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾಯಿದ್ದಾರೆ, ಏನೇನು ಒಳ್ಳೊಳ್ಳೆ ಸೇವೆಗಳನ್ನ ಮಾಡ್ತಾಯಿದ್ದಾರೆ, ದಿನಚರಿ ಕಾರ್ಯಗಳನ್ನ ಯಾರ್ಯಾರು ಏನೇನು ಮಾಡ್ತಾಯಿದ್ದಾರೆ, ನಮ್ಮ ದೇಶದ ವಿಚಾರ, ರಾಜ್ಯದ ವಿಚಾರ, ಪ್ರತಿ ಗ್ರಾಮಗಳ ವಿಚಾರಗಳನ್ನು ಮಾಧ್ಯಮದಲ್ಲಿ ಬಿತ್ತಿಸಿ ಒಬ್ಬ ಸಣ್ಣ ವ್ಯಕ್ತಿನೂ ಈ ಥರ ಕೆಲಸಗಳನ್ನ ಮಾಡ್ತಾ ಇದ್ದಾನೆ ಅನ್ನೋದನ್ನು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲೆಲ್ಲ ತೋರಿಸಿ ಅವ್ರುಗಳಿಗೆ ಗೌರವ ಕೊಡೋ ಥರ ಮಾಡುವ ಈ ನಮ್ಮ ಮಾಧ್ಯಮ ಮಿತ್ರರಿಗೆ ಹಾಗೂ ಸಹೋದರ ಸಹೋದರಿಯರಿಗೆ ಈ ಸಂದರ್ಭದಲ್ಲಿ ಮಾಧ್ಯಮದ ದಿನಾಚರಣೆಯನ್ನು ಸಂಭ್ರಮದಿಂದ ಎಲ್ರಿಗೂ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಗ್ರೇಟರ್ ಬೆಂಗಳೂರು ಇನ್ನೇನು ಕೆಲವೇ ದಿನದಲ್ಲಿ ಚುನಾವಣಾ ಒಂದು ಅಧಿಸೂಚನೆ ಹೊರಡಬೇಕಾಗಿದೆ. ಇದೇ ಸಮಯದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಸನ್ಮಾನ್ಯ ಯುವ ನಮ್ಮ ಶಿವಲಿಂಗೇಗೌಡರು ಆಯ್ಕೆಯಾಗಿದ್ದಾರೆ. ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಯಾವ ವ್ಯಕ್ತಿ ಆಯ್ಕೆಯಾದರು ಅನ್ನೋದಕ್ಕಿಂತ ಮುಖ್ಯವಾಗಿ ಈ ಕ್ಷೇತ್ರ ಹಲವಾರು ರೀತಿಯಲ್ಲಿ ಇನ್ನೂ ಬದಲಾವಣೆಗಳನ್ನು ಕಾಣಬೇಕಿದೆ. ಸ್ವಚ್ಛತೆ ಬಗ್ಗೆ, ಗ್ರಾಮೀಣಾಭಿವೃದ್ಧಿ ಬಗ್ಗೆ, ಒಂದಷ್ಟು ನೈರ್ಮಲ್ಯಗಳ ಬಗ್ಗೆ, ಒಂದು ಶುಚಿತ್ವ ಬಗ್ಗೆ ಈ ಒಂದು ಕ್ಷೇತ್ರದಲ್ಲಿ ಇನ್ನೂ ಹಲವಾರು ಒಂದು ರೀತಿಯಲ್ಲಿ ಬೆಳವಣಿಗೆಯನ್ನು ಕಾಣಬೇಕಿದೆ. ಹಾಗಾಗಿ ಹೆಚ್ಚು ಕೆಲಸಗಳನ್ನು ಮಾಡ್ತಕ್ಕಂಥ ಈ ಕ್ಷೇತ್ರಕ್ಕೆ ಹಲವಾರು ಉನ್ನತ ಒಂದು ಕೊಡುಗೆಯನ್ನು ಕೊಡ್ತಕ್ಕಂಥ ಒಳ್ಳೆಯ ವ್ಯಕ್ತಿಗಳು ನಮ್ಮ ಒಂದು ಕ್ಷೇತ್ರಕ್ಕೆ ಬೇಕಿದೆ. ಅಂಥ ವ್ಯಕ್ತಿಗಳನ್ನ ಆಯ್ಕೆ ಮಾಡಿದ್ದಾರೆ ಕೂಡ. ಆ ವ್ಯಕ್ತಿಗಳು ಇನ್ನೂ ಈ ಸಮಾಜದಲ್ಲಿ ಮುಂದಿನ ದಿನಗಳಲ್ಲಿ ಎತ್ತರಕ್ಕೆ ಬೆಳೀಬೇಕು ಅಂತ ಅಂದರೆ ಈ ಕ್ಷೇತ್ರದಲ್ಲಿ ಕೆಲಸಗಳು ನಡಿಬೇಕಿದೆ. ಅಂಥ ಒಂದು ಕೆಲಸ ನಡೀಲಿ. ನಮ್ಮ ಕ್ಷೇತ್ರದ ಈಗಾಗಲೇ ಅಧ್ಯಕ್ಷರನ್ನು ಆಯ್ಕೆ ಮಾಡಿರ್ತಕ್ಕಂಥ ಪಕ್ಷದ ಹಿರಿಯರಿಗೆ ಮತ್ತು ಗೌರವಾನ್ವಿತರಿಗೆ ನಾವೆಲ್ಲರೂ ಕೂಡ ಒಂದು ಬೆಲೆಯನ್ನು ಸೂಚಿಸುತ್ತಾ ಅವರಿಗೆ ಅಭಿನಂದನೆ ಸೂಚಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಈ ಏರೋಹಳ್ಳಿ ವಾರ್ಡಿನ ನಮ್ಮ ವಸಂತಣ್ಣವರು ತುಂಬ ಚೆನ್ನಾಗಿ ಹೆಸರು ಮಾಡಿದ್ದಾರೆ. ಅವ್ರಿಗೆ ಅಧ್ಯಕ್ಷ ಕೊಟ್ಟಿದ್ದಾರೆ. ನಮಗೆಲ್ಲರಿಗೂ ಸಂತೋಷ. ಅವರು ಇದೇ ಥರ ಎಲ್ಲರೂ ಕಾರ್ಯಕರ್ತರುಗಳನ್ನು ತುಂಬ ಸ್ಪರ್ಧೆಯಿಂದ ಮಾಡ್ತಾರೆ. ಅವ್ರು ಕೊಟ್ಟರೆ ಒಳ್ಳೆಯದು. ಜನಗಳು ಅಷ್ಟೇ ಖುಷಿ ಪಡ್ತಾರೆ. ಅವರು ತುಂಬ ಮೇಲೆ ಬಂದರೆ ಇನ್ನೂ ಈ ಭಾರತೀಯ ಜನತಾ ಪಾರ್ಟಿ ಪಕ್ಷಕ್ಕೆ ಇನ್ನೂ ಹೆಸರು ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ. ಕುಡಿ ಅಪ್ಪು ಅಣ್ಣನ ಆರಾಧಿಸುವಂಥ ವಸಂತಣ್ಣವರು ಈ ವಾರ್ಡ್ನ ಅಧ್ಯಕ್ಷರಾಗಿದ್ದಾರೆ. ಅವರು ಅಧ್ಯಕ್ಷರಾಗಿರೋದು ನಮಗೆಲ್ರಿಗೂ ಸಂತೋಷ ಇದೆ. ಅವರು ಹೇಗೆ ಎಲ್ಲರೂ ನಮ್ಮ ಪುನೀತ್ ಅಣ್ಣವರು ಮುನ್ನಡೆಸ್ಕೊಂಡು ಹೋಗ್ತಾಯಿದ್ರು ಒಂದು ಒಗ್ಗೂಡಿ, ಅದೇ ರೀತಿಯಲ್ಲೇ ಅವ್ರನ್ನ ಆರಾಧಿಸುವಂಥ ವಸಂತಣ್ಣವರು ಕೂಡ ಎಲ್ಲರೂ ಒಗ್ಗೂಡಿಸಿ ಎಲ್ಲರೂ ಮುನ್ನಡೆಸ್ಕೊಂಡು ಹೋಗಿ ಈ ಕ್ಷೇತ್ರದಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಿ ಎಷ್ಟು ಬಲಿಷ್ಠವಾಗಿ ಈ ಪಕ್ಷನ ಕಟ್ಟೋಕ್ಕಾಗತ್ತೋ ಅಷ್ಟು ಬಲಿಷ್ಠವಾಗಿ ಕಟ್ತಾರೆ ಅನ್ನೋ ನಂಬಿಕೆ ಖಂಡಿತ ಎಲ್ಲ ನಮ್ಮಂಥ ಯುವಕರಿಗೆ ಇದೆ. ಅವ್ರಿಗೆ ತಾಯಿ ಚಾಮುಂಡೇಶ್ವರಿ, ತಾಯಿ ಅಣ್ಣಮ್ಮ, ತಾಯಿ ಬಂಡಿ ಮಕ್ಕಳಮ್ಮ ಎಲ್ಲ ರೀತಿಯಲ್ಲೂ ಆಶೀರ್ವಾದ ಮಾಡಿ ಯಶಸ್ವಿಗೆ ಕಾರಣ ಆಗಲಿ ಅಂತ ಕೇಳ್ಕೊತೀವಿ. ಮತ್ತೊಮ್ಮೆ ವಸಂತಣ್ಣವ್ರಿಗೆ ನಮ್ಮೆಲ್ಲ ತಂಡದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಜೈ BJP. ಹೆಸರು ಏನು ಓಡಾಡ್ತಾ ಇದ್ದೆ, ಅಣ್ಣವರು ಸೋಫಾ ಕೊಟ್ಟೆ ಆದರು, ದುಡ್ಡು ಕೊಟ್ಟೆ ಆದರು ಅಂತ. ಖಂಡಿತವಾಗ್ಲಿ ಆ ಥರ ಏನಾರು ಆಗುವಂಥ
ಸಂದರ್ಭ ಇದ್ದರೆ ಬಿ ಜೆ ಪಿನಲ್ಲಿ ದಯಮಾಡಿ ಯಾರಿದ್ರ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದಾರೆ ಅವರು ಬಂದು ಇಲ್ಲಿ ನಮಗೂ ತೋರಿಸ್ಕೊಡ್ಲಿ, ನಾವು ಅದಕ್ಕೆ ರೆಡಿ ಇದ್ದೀವಿ ಕೊಟ್ಟು ಆಗೋದಕ್ಕೆ. ಯಾವ ಪಕ್ಷದಲ್ಲಿ ಆ ಥರ ಆಗ್ತಾ ಇದ್ದಾರೆ ಆ ಪಕ್ಷದ ಬಗ್ಗೆ ಪ್ರಚಾರ ಮಾಡಿದ್ರೆ ಒಳ್ಳೆಯದು. ನಡೀದೇ ಇರೋದನ್ನು ನಡೀತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನನ್ನಂಥ ಎಲ್ಲ ಯುವಕರು ಇದನ್ನು ಖಂಡಿಸಿ ಅವ್ರ ಪರವಾಗಿ ನಾವು ಇದನ್ನು ಕಾನೂನು ಪರವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ವಸಂತ್ ಸರ್ನ ವಾರ್ಡ್ ಅಧ್ಯಕ್ಷರಾಗಿ ಮಾಡಿದ್ದಾರೆ. ತಮ್ಮ ಅಭಿಪ್ರಾಯ ಏನು ವ್ಯಕ್ತಪಡಿಸ್ತೀರಾ? ಕೆಲವೊಂದು ಅಪಪ್ರಚಾರಗಳು ಸೋಫಾ ಕೋಟ್ ಅಧ್ಯಕ್ಷ ಆಗಿದ್ದಾರೆ ಅನ್ನೋದನ್ನ ಏರವಳ್ಳಿ ಮತ್ತು ಹಂದ್ರಳ್ಳಿ ವಾರ್ಡು 2ರಲ್ಲಿ ಅಧ್ಯಕ್ಷ ಆಗಿದ್ದಾರೆ ಅನ್ನೋದು ಬಿಂಬಿತ ಆಗ್ತಾ ಇದೆ. ಅದ್ರ ಬಗ್ಗೆ ತಾವು ಏನು ಕ್ಲಾರಿಟಿ ಕೊಡ್ತೀರಾ ಸರ್? ಮೊದಲಿಗೆ ನಾವು ಇದೊಂದು ಭಾರತೀಯ ಜನತಾ ಪಾರ್ಟಿ ಒಂದು ದೊಡ್ಡ ಪಕ್ಷ. ಇವತ್ತೇನು ಯಶವಂತಪುರ ಕ್ಷೇತ್ರದಲ್ಲಿ ಅದರಲ್ಲೂ ಏರವಳ್ಳಿ ವಾರ್ಡು ದೊಡ್ಡ ವಾರ್ಡ್ ಆಗಿತ್ತು. ಈಗಾಗಲೇ ಇದು 3 ವಿಂಗಡಣೆ ಆಗಿದೆ, 3 ಭಾಗವಾಗಿ ವಿಂಗಡಣೆ ಆಗಿದೆ. ಅದರಿಂದ ಇಲ್ಲಿ ನಾನಿರ್ಬೋದು, ಚಂದ್ರಕೃಷ್ಣ ಅವರು ಇರ್ಬೋದು, ನಾವೆಲ್ಲ ಮೊದಲು ಅಧ್ಯಕ್ಷರಿಗೆ ಆಕಾಂಕ್ಷಿಯಾಗಿ ನಾವು ಪಟ್ಟಿ ಕೊಟ್ಟಿದ್ದವರು. ಇಲ್ಲಿ ಪಾರ್ಟಿ ಒಳಗೆ ಒಬ್ಬರಿಗೆ ಅಧ್ಯಕ್ಷರು ಮಾಡೋಕ್ಕಾಗೋದು, 10 ಜನದಲ್ಲಿ ಒಬ್ಬರಿಗೆ ಅವಕಾಶ ಇರೋದು. ಹಾಗಾಗಿ ಪಾರ್ಟಿ ಒಬ್ಬರನ್ನ ಗುರುತಿಸ್ತು, ಶಿವಗಂಗೇಗೌಡರನ್ನ ಗುರುತಿಸಿದ ಮೇಲೆ ನಾವೇನು ಮಾಡಬೇಕು? ಎಂಟೈರ್ ಕಾರ್ಯಕರ್ತರೆಲ್ಲ ನಾವು ಪಾರ್ಟಿ ಸಿದ್ಧಾಂತದಲ್ಲಿ ಇರೋರು, ಪಾರ್ಟಿ ಯಾರನಿಗೆ ಸೂಚನೆ ಮಾಡ್ತದೋ ಅವ್ರ ಪರವಾಗಿ ನಿಂತ್ಕೊಂಡು ನಾವು ಕೆಲಸ ಮಾಡಬೇಕು. ಶಿವಗಂಗೇಗೌಡರು ಅವ್ರು ಇವತ್ತು ಹೊಸದಾಗಿ ಬಂದಿರ್ಬೋದು, ಆದರೆ ಅವ್ರು ಹಿಂದಿಂದ ಬಿ ಜೆ ಪಿಲೇ ಇದ್ದಾರೆ. ಏನು ತುರುವೇಕೆರೆ ಭಾಗದಲ್ಲಿ ಅವರನ್ನು ಸಂಘಟನೆ ಮಾಡಿ ಭಾಳ ಅವರು ಹೋರಾಟ ಮಾಡಿ ಎಲ್ಲ ಬಂದಿರೋರು. ಈ ಭಾಗದಲ್ಲಿ ಅವರು ಅಷ್ಟೇ ನಮ್ಮ ಜೊತೆಲಿ ಇದ್ದರು, ಮೊದಲಿಂದನೂ ಇದ್ದಾರೆ. ಅಂದರೆ ಅವರು ಬಿಸ್ನೆಸ್ ನೋಡ್ಕೊಂಡು ಇದು ಮಾಡ್ಕೊಂಡು ಇದ್ದರು ಅವರು. ಈಗ ನಮ್ಮ ಜೊತೆ ಸಕ್ರಿಯವಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಬಂದಾಗ ನಾವು ಸರಿ ಆಯಿತು ಮಾಡಲಿ ಏನಂತ ಅಂದ್ಬಿಟ್ಟು ಆಮೇಲೆ ಅವರು ಬಂದು ಹೆಸರು ಕೊಟ್ಟಮೇಲೆ ಪಾರ್ಟಿ ತೀರ್ಮಾನ ಮಾಡಿದ್ದೇನೋ, ಪಾರ್ಟಿಲಿ ನಾವು ಚಂದ್ರಕೃಷ್ಣ ಮತ್ತು ಇನ್ನು ಬೇರೆಯವರೆಲ್ಲ ಜಾಸ್ತಿ ತುಂಬ ಒತ್ತಡ ಆದಾಗ ನಾವೆಲ್ಲ ಸೀನಿಯರ್ಗಳು, ತುಂಬ ವರ್ಷದಿಂದ ಆಗಲೇ ನಾನು 92ರಿಂದ ಇದ್ದೀನಿ ಬಿ ಜೆ ಪಿ ಒಳಗೆ. ಹಾಗಾಗಿ ಪಾರ್ಟಿ ಏನು ಮಾಡ್ತು, ಶಿವಗಂಗೇಗೌಡರನ್ನ ಇವ್ರನ್ನ ಹೊಸ ಮುಖನ ತರ್ಸೋಣ ಅಂತ ಹೇಳ್ಬಿಟ್ಟು ಹೊಸ ಮುಖ ತಂದು ಇದಕ್ಕೆ ನಮ್ಮ ವಾರ್ಡ್ಗೆ ಅಧ್ಯಕ್ಷರು ಮಾಡಿದ್ದಾರೆ. ಆದರೆ ವಾರ್ಡ್ಗೆ ಅಧ್ಯಕ್ಷರು ಮಾಡೋದಕ್ಕೆ ಸುಮ್ಮನೆ ಏನೋ ಯಾರೂ ಮಾಡೋದಿಲ್ಲ. ಏನಾದರೂ ನಮ್ಮ ಪಾರ್ಟಿಲೇನೋ ಈವನ್ ಚೀಫ್ ಮಿನಿಸ್ಟ್ರಿಂದಲೂ ಕೂಡ ಸೀನಿಯರ್ಗಳನ್ನ ಇದು ಮಾಡಿ ಹೊಸ ಮುಖಗಳಿಗೆ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿದೆ ಎಲ್ಲ ಇದರಲ್ಲಿ. ಏನಂದರೆ ಬೇರೆ ಪಾರ್ಟಿಗಳ ಥರ ನಮ್ಮ ಪಾರ್ಟಿ ಅಲ್ಲ, ಬಿ ಜೆ ಪಿ ಒಂಥರ ಶಿಸ್ತಿನ ಪಾರ್ಟಿ. ಅದು ಯಾರು ಬಡವರಿದ್ದಾರೆ ಆ ಥರದವ್ರನ್ನೇ ಗುರುತಿಸಿ ಒಂದು ಇದು ಮಾಡಿ ಅವ್ರಿಗೆ ಪೋಸ್ಟ್ ಕೊಟ್ಟು ಅವರಿಂದ ಸಂಘಟನೆ ಮಾಡಿಸೋಂಥ ಶಕ್ತಿ ತುಂಬಿ ನಾವು ಅವ್ರ ಕೈಲಿ ಸಂಘಟನೆ ಮಾಡಿಸೋಂಥ ಒಂದು ಚಾಪು ಬಿ ಜೆ ಪಿ ಪಕ್ಷದಲ್ಲದೆ ಬೇರೆ ಯಾವುದೂ ಪಕ್ಷದಲ್ಲೂ ಇಲ್ಲ. ಹಾಗಾಗಿ ಶಿವಗಂಗೇಗೌಡರಿಗೆ ಕೊಟ್ಟಿದ್ದಾರೆ. ನಮಗೂ ಅಷ್ಟೇ, ನಾವು ಪಾರ್ಟಿಲಿ ಅನೌನ್ಸ್ ಆದ ಫಸ್ಟ್ ಡೇ ಆಯ್ತಿದ್ದಂಗೆ ಬಂದು ನಾವು ಅವ್ರನ್ನ ಮೀಟ್ ಮಾಡಿ ಅವರಿಗೆ ಸನ್ಮಾನ ಮಾಡಿ ನಾವು ಇಲ್ಲಿಂದ ಚಾಲನೆ ಕೊಟ್ಟು, ನಾವಿರ್ಬೋದು, ಚಂದ್ರಕೃಷ್ಣ ಅವ್ರು ಇರ್ಬೋದು ಎಲ್ಲ. ಯಾಕೆ ಪಾರ್ಟಿ ಏನು ತೀರ್ಮಾನ ತಾತದೆ, ನಾವು ಇನ್ನೊಬ್ಬ ಯಾರು ನನಗೆ ಕೊಟ್ಟಿದ್ರು ಅಷ್ಟೇ, ಇವ್ರಿಗಲ್ಲದೆ ಬೇರೆ ಯಾರು ಕೊಟ್ಟಿದ್ರು ಅಷ್ಟೇ, ನಾವು ಪಾರ್ಟಿಲಿ ವಿರೋಧ ಮಾಡ್ತಾ ಇರಲಿಲ್ಲ. ನಾವೇನು ಹೋಗಿ ಪಾರ್ಟಿ ಹೇಳಿದೆ, ಸೂಚನೆ ಮಾಡಿದೆ, ಅವ್ರು ಕೆಲಸ ಮಾಡಬೇಕು ಅಂತೇಳಿ ಕೆಲಸ ಮಾಡ್ತಿದ್ದವ್ರು ನಾವು. ಇವತ್ತು ಶಿವಗಂಗೇಗೌಡರು ಕೊಟ್ಟಿದ್ದಾರೆ, ನಮಗೆ ತುಂಬ ಖುಷಿ ಇದೆ. ಯಾರೋ ಒಬ್ಬರು ಹೊಸ ಮುಖನ ತಂದು ಕೊಟ್ಟಿದ್ದಾರೆ. ಅವರೆಲ್ಲರೂ ಅದರಲ್ಲೂ ಎಲ್ಲರೂ ಒಟ್ಟಿಗೆ ತಗೊಂಡೋವಂಥ ಶಕ್ತಿ ಅವ್ರಿಗಿದೆ. ಹಂಗಾಗಿ ಅವರು ಪಾರ್ಟಿನ ಏರವಳ್ಳಿ ವಾರ್ಡಲ್ಲಿ ಭಾಳ ಉತ್ತಮವಾಗಿ ಬಲಿಷ್ಠವಾಗಿ ಕಟ್ತಾರೆ. ಆದರೆ ನಾವು ವೆಯ್ಟ್ ಮಾಡಬೇಕಷ್ಟೆ. ಈಗ ಆಗಿದ್ದಾರೆ, ನಮ್ಗೆ ಸಂತೋಷ ಇದೆ. ಆದರೆ ಅಲ್ಲಿ ಬಿತ್ತರ ಆಗ್ತಾ ಇರೋದು, ನಿನ್ನೆ ನಾವು ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗೆ ಏನು ಸೋಫಾ ಕೊಟ್ಟು ಮತ್ತು ದುಡ್ಡು ಕೊಟ್ಟು ಅಧ್ಯಕ್ಷಗಳಾಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವೆಲ್ಲ ಶುದ್ಧ ಸುಳ್ಳು. ಪಾರ್ಟಿ ಆ ಮಟ್ಟಕ್ಕೆ ಇಳಿದಿಲ್ಲ. ಇನ್ನು ಬಿ ಜೆ ಪಿ ಭಾಳ ಬಲಿಷ್ಠವಾದಂಥ ಪಾರ್ಟಿ. ಬೇರೆ ಮಟ್ಟದಿಂದ ಸಾಮಾನ್ಯ ಕಾರ್ಯಕರ್ತನ ಗುರುತಿಸಿ ಪೋಸ್ಟ್ ಕೊಟ್ಟು ಅದರಿಂದ ಇವತ್ತು ಈ ಮಟ್ಟಕ್ಕೆ ಪಾರ್ಟಿ ಬೆಳೆದಿರೋದು. ಯಾರ್ಯಾರಿಗೋ ಕೊಟ್ಟು ಸುಮ್ಮನೆ ಪಕ್ಷದಲ್ಲಿ ಯಾರ್ಯಾರಿಗೋ ಇದನ್ನು ಕೊಟ್ಟು ಅಧಿಕಾರ ಕೊಟ್ಟು ಮಾಡಿದರೆ ಈ ಪಕ್ಷ ಈ ಬಲಿಷ್ಠವಾಗಿ ಬೆಳೆಯೋಕ್ಕೆ ಆಯ್ತಿರಲಿಲ್ಲ. ಹಾಗಾಗಿ ಇವತ್ತು ಶಿವಗಂಗೇಗೌಡರು ತುಂಬ ಚೆನ್ನಾಗಿ ಸಂಘಟನೆ ಮಾಡ್ತಾವ್ರೆ. ಏನು ಯಾರು ಪ್ರತಿಯೊಂದು ಮನೆಗೂ ಅವ್ರು ಯಾರು ನಮ್ಮ ಹಳೆ ಕಾರ್ಯಕರ್ತರಿದ್ದಾರಲ್ಲ ಎಲ್ಲರೂ ಹೋಗಿ ಭೇಟಿ ಮಾಡಿ ಪಾರ್ಟಿ ಕರ್ಕೊಬರೋಂಥ ಕೆಲಸ ಮಾಡ್ತಿದ್ದಾರೆ. ಮತ್ತು ಹೊಸ ಮುಖಗಳ್ನು ಸಂಘಟನೆಗೆ ಜೋಡಿಸ್ಕೊತಾವ್ರೆ. ಹಾಗಾಗಿ ಸದಾ ನಾವು ಅವ್ರಿಗೆ ಕೈ ಜೋಡಿಸಿ ನಾವು ಅಷ್ಟೇ, ನಾವು ನಮ್ಮ ಕೈಲಾಗಂಥ ಸಹಾಯ ನಾವು ಅಷ್ಟೇ ಪಾರ್ಟಿಗೆ ನಾವು ಇವತ್ತಿಂದಲ್ಲ ಅವತ್ತಿಂದ ಮಾಡಿದ್ದೀವಿ, ಇನ್ನು ಮುಂದೇನೂ ಅಷ್ಟೇ. ನಾವು ಯಾರಾದರೂ ಶಿವಗಂಗೇಗೌಡರು ಅಂತಲ್ಲ, ಬೇರೆ ಯಾರೇ ಬರಲಿ ಪಾರ್ಟಿಗೆ ಬಂದು ನಾವು ಪಾರ್ಟಿ ಕಟ್ತೀವಿ ಅಂತ ಬಂದು ಅವ್ರು ಯಾವುದೇ ಪೋಸ್ಟ್ ಇರಲಿ ನಾವು ಅವ್ರಿಗೆ ಸಹಾಯ ಮಾಡ್ತೀವಿ. ನಾವು ನಮ್ಮ ಕೈಲಾಗ ಕೆಲಸ ಮಾಡ್ತೀವಿ. ಪಾರ್ಟಿಗೆ ಹಗಲು ರಾತ್ರಿನ ದುಡಿದು ಪಾರ್ಟಿನ ಏರವಳ್ಳಿ ವಾರ್ಡಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆಸೋವಂಥ ಕೆಲಸ ಮಾಡ್ತೀವಿ ಅಂತೇಳಿ
ಇವತ್ತು ಈ ಏನು ಪ್ರೆಸ್ ಮೀಟ್ ಕರೆದಿರೋರಿಗೆ ನಮ್ಮ ಶಿವಗಂಗೇಗೌಡರು ಕರೆದಿದ್ದಾರೆ. ಅವ್ರ ಕಡೆಯಿಂದ ನಮ್ಮ ಏರೋಳ್ಳಿ ವಾರ್ಡ್ನ ಎಲ್ಲ ಮಹಾಜನತೆಗೆ ಕೈ ಮುಗಿದು ಕೇಳ್ಕೊತೀನಿ, ಭಾರತೀಯ ಜನತಾ ಪಾರ್ಟಿಗೆ ಸೇರಿ ಎಲ್ಲರೂ ನಾವು ಮುಂದಿನ ದಿವಸ ಈ ಭಾಗದಲ್ಲಿ BJPನ ಬಲಿಷ್ಠವಾಗಿ ಕಟ್ಟಬೇಡ ಅಂತೇಳಿ ಒಂದು ಶಪಥ ಮಾಡ್ತಾ ಎಲ್ರಿಗೂ ನಮಸ್ಕಾರ.